ಮಹೇಶ, ನೀನಾದ್ರೂ ಸುಮ್ಮನೆ ಇರೋ. ಯಾಕತ್ಗೆ ಯಾಕೆ ಸುಮ್ಮನೆ ಇರಬೇಕು? ಸುಮಾ, ಅವ್ನು ಏನು ಮಾತಾಡ್ತಾನೋ ಮಾತಾಡ್ಲಿ ಬಿಡು. ಅವನನ್ನ ಯಾಕೆ ತಡಿತಿದ್ಯಾ? ಇಷ್ಟಕ್ಕೂ ಅಮ್ಮ ಶಾಲಿನಿ ಮಾಡಿರೋದಾದ್ರೂ ಸರಿನಾ? ನಾವೇನ್ ಮಾಡಿದ್ವಿ? ನೀವಿಬ್ರು ಏನೇನ್ ಮಾಡಿದೀರಾ ಅಂತ ಹೇಳ್ತಾ ಹೋದ್ರೆ ಅದು ಕೊನೆನೇ ಇಲ್ಲ. ಇನ್ನಾದ್ರೂ ತಿದ್ಕೊಳ್ಳಿ. ಸುರೇಶ, ಅತ್ತೆ ನೋಡಿ, ನಾವು ಜಗಳ ಆಡ್ಬೇಕು ಅಂತ ಕುತ್ಕೊಂಡಿಲ್ಲ. ನಿಮ್ ತಪ್ಪನ್ನ ನಿಮಗೆ ಅರ್ಥ ಮಾಡ್ಸಕ್ಕೆ ಅಂತ ಕುತ್ಕೊಂಡಿದೀವಿ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನೇನ್ ಅಂತದ್ ಮಾಡಿದೀನಿ? ಅತ್ತೆ, ಈ ಮಾತು ಕೇಳಕ್ಕಾದ್ರೂ ನಿಮ್ಗೆ ಹೇಗೆ ಮನ್ಸು ಬರುತ್ತೆ ಅತ್ತೆ? ಅಲ್ಲ ಅತ್ತೆ, ನಿಮ್ಮ ಮಗ ನಿಮ್ಗೆ ಏನು ಕಮ್ಮಿ ಮಾಡಿದ್ರು ಹೇಳಿ? ನೀವು ಶಾಲಿನಿ ಆಗಾಗ ಇವರಿಂದ ಹೇಗೆ ಹಣ ಕಿತ್ಕೊಳ್ಳೋದು ಅಂತ ಉಪಾಯ ಹುಡ್ತಿದ್ರು, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲ ಕಣಮ್ಮ, ನನ್ನ ಮಹೇಶನ್ನ ದೂರ ಮಾಡಿ ಈ ಮನೇನ 3 ಭಾಗ ಮಾಡೋ ಅಂತ ಮನಸ್ಥಿತಿ ನಿನಗೆ ಯಾಕೆ ಬಂತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಾವಂಥದ್ದು ಏನಮ್ಮ ಮಾಡಿದ್ವಿ? ಎಲ್ಲರೂ ಖುಷಿಯಾಗಿರ್ಬೋದಲ್ಲ, ಅದ್ಯಾಕೆ ನೀನು ಶಾಲಿನಿ ಮಾತ್ರ ಒಂದಾಗಿರ್ತೀರಾ? ಮನೆ ಅಂದಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ? ಶಾಲಿನಿ ಏನು ಬೇರೆ ಅವಳ ಹೇಳು? ಅವಳಿಗೇನು ಬೇಕೋ ಅದನ್ನು ಅವಳು ನಮ್ಮ ಹತ್ರ ಕೇಳ್ಬೋದಲ್ಲ. ಸುಮ್ಮನ ಹತ್ರ ಆಗಲಿ ನಿಶ್ಚಿತ ಹತ್ರ ಆಗಲಿ ಒಂದು ದಿನಾನು ಅದಕ್ಕೆ ಅಂತ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಲ್ಲ. ನೀನು ಅಷ್ಟೇ. ನಿನಗೂ ಒಬ್ಳು ಮಗಳಿದ್ಕೊಂಡು ಮನೇಲಿರೋ ಸೊಸೆಯರ್ನ ಯಾವ ರೀತಿ ಟ್ರೀಟ್ ಮಾಡ್ತೀಯ ನೀನು? ಅಲ್ಲ ಕಣಮ್ಮ, ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲ ಕೆಲಸನೂ ಅವರಿಬ್ರು ಹಂಚ್ಕೊಂಡು ಮಾಡ್ತಾರೆ. ಒಂದು 4 ಮಾತು ಪ್ರೀತಿಯಿಂದ ಮಾತಾಡ್ಸೋಕ್ಕೂ ನಿನ್ಗೆ ಆಗಲ್ಲ ಅಂದಮೇಲೆ ನಾವು ಇನ್ನೇನು ಹೇಳೋಣ ಹೇಳು? ಅದು ಅಲ್ಲದೆ ನಿನಗೆ ಮೊದಲಿಂದನೂ ನನ್ಕಂಡ್ರೆ ಆಗಲ್ಲ. ಯಾಕಂದ್ರೆ ನಾನು ಎಲ್ಲ ಡೈರೆಕ್ಟಾಗಿ ಏನಾಯ್ತು ಎತ್ತ ಎಲ್ಲ ಕೇಳ್ತೀನಿ ಅಂತ. ಅಲ್ಲ ಕಣಮ್ಮ, 3 ಜನ ಮಕ್ಕಳಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡೋಕ್ಕೆ ನಿಂಗೆ ಹೇಗಮ್ಮ ಮನ್ಸು ಬರುತ್ತೆ? ಅತ್ತೆ, ನಾನು ಮಹೇಶ್ ಇಬ್ರು ಒಬ್ರಿಗೊಬ್ರು ತುಂಬಾನೇ ಇಷ್ಟಪಟ್ಟಿದ್ವಿ. ಅಕ್ಕ ಈ ಮದುವೆಗೆ ಒಪ್ಕೊಂಡಿದ್ದೆ ಹೆಚ್ಚು ಗೊತ್ತಾ? ಇನ್ಫ್ಯಾಕ್ಟ್ ನನಗೆ ಅಕ್ಕನ ಮೈದ್ನಾನೇ ಮಹೇಶ್ ಅಂತ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ಅಕ್ಕ ಈ ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ಲು. ಅದಕ್ಕೆ ಕಾರಣ ಏನು ಗೊತ್ತಾ ಅತ್ತೆ? ಈ ಮನೇಲಿ ನಾನು ಅನುಭವಿಸಿರೋ ಹಿಂಸೆನೇ ಸಾಕು, ನೀನು ಅದನ್ನ ಅನುಭವಿಸೋದು ಬೇಡ ನಿಶ್ಚಿತ ಅಂತ ಅಂದಮೇಲೆ ಅಕ್ಕಂಗೆ ಎಷ್ಟು ಬೇಜಾರಾಗಿರ್ಬೇಕು. ಅಲ್ಲ ಅತ್ತೆ, ಚಿನ್ನದಂತ ಇಬ್ರು ಗಂಡು ಮಕ್ಳಿದ್ದಾರೆ. ಯಾವಾಗಲೂ ನೀವಾಯ್ತು ನಿಮ್ಮ ಮಗಳಾಯ್ತು ಅಂತ ಇದ್ರೆ ಮತ್ತೆ ನಾವ್ಯಾಕೆ ಇಲ್ಲಿರ್ಬೇಕು ಅತ್ತೆ? ಅಲ್ಲಮ್ಮ, ನಿಂಗೂ ಶಾಲಿನಿಗೂ ನಾವು ಏನು ಕಮ್ಮಿ ಮಾಡಿದ್ದೀವಿ ಹೇಳು? ನಿಂಗೆ ಏನು ಬೇಕೋ ಅದನ್ನು ಡೈರೆಕ್ಟಾಗಿ ಕೇಳು. ಈ ಥರ ಕದ್ದು ಮುಚ್ಚಿ ವ್ಯವಹಾರ ಮಾಡೋ ಅಗತ್ಯ ಏನಿದೆ? ನಿಮ್ಮನ್ನೇ ಕೇಳ್ತಾ ಇರೋದು ಅತ್ತೆ, ಮಾತಾಡಿ. ಅಮ್ಮ, ಸಿಟಿಲಿ ಒಳ್ಳೆ ಕೆಲಸ ಇತ್ತು, ಒಳ್ಳೆ ಸಂಬಳ ಕೂಡ ಸಿಕ್ತಿತ್ತು. ಕೆಲಸ ಬಿಡೋ ಉದ್ದೇಶನೇ ನನಗಿರಲಿಲ್ಲ. ಆದರೆ ಈ ಮನೇಲಿ ಅದಕ್ಕೆ ಏನು ಹಿಂಸೆ ಆಯಿತೋ ಅದೇ ಹಿಂಸೆ ನಾಳೆ ನನ್ನ ಹೆಂಡ್ತಿನೂ ಪಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನು ತಪ್ಪಿಸ್ಬೇಕು ಅಂತಾನೆ ನಾನು ಕೆಲಸ ಬಿಟ್ಟು ಇಲ್ಲೇ ಇರೋದು. ಇಷ್ಟೆಲ್ಲ ಆಗಿದ್ದು ಯಾರಿಂದ ಅಮ್ಮ? ಅತ್ತೆ, ಈ ಮನೇಲಿ ನಾನು ನಿಶ್ಚಿತ ಸೊಸೆಯರ್ ಥರ ಇಲ್ಲ, ಕೆಲ್ಸದವ್ರ ಥರ ಇದ್ದೀವಿ. ಎಲ್ಲ ಕೆಲಸನೂ ನಾವಿಬ್ರು ಮಾಡ್ಕೊಂಡು ಹೋದ್ರೂ ಕೂಡ ಅಟ್ಲೀಸ್ಟ್ ಒಂದು ಪ್ರೀತಿಯಿಂದ 2 ಮಾತಾಡಬೇಕು ಅಂತ ನಿಮಗೆ ಅನ್ಸಲ್ಲ. ನಿಮ್ಗೇನಾದರೂ ಹೇಳಬೇಕು ಅನ್ಸಿದ್ರೆ ಶಾಲಿನಿ ಅಂತ ಕೂಗ್ಬಿಟ್ಟು ನೀವಿಬ್ಬರೇ ಮಾತಾಡ್ಕೊಳ್ತೀರ. ಯಾಕಂದ್ರೆ ನಾವು ಯಾರು ನಿಮಗೆ ಸಂಬಂಧನೇ ಇಲ್ವಾ? ಶಾಲಿನಿನೂ ಅಷ್ಟೇ. ಒಂದು ದಿನನಾದರೂ ಇವರಿಬ್ರು ಆಫೀಸಿಂದ ಬಂದ ತಕ್ಷಣ ಅಣ್ಣ ಅಂತ ಹೋಗಿ ಮಾತಾಡ್ಸಲ್ಲ, ನಮ್ಮನ್ನು ಮಾತಾಡ್ಸಲ್ಲ. ಆದರೆ ನೀವು ಇವರಿಬ್ಬರಿಂದ ಹಣ ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾವು ನಿಮ್ಮಿಬ್ಬರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ ಅತ್ತೆ? ಅತ್ತೆ, ಒಂದೇ ಮನೇಲಿ ಇಟ್ಕೊಂಡು ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂದರೆ ಅದು ಏನು ಚೆನ್ನಾಗಿರುತ್ತೆ ಅತ್ತೆ? ನೀವು ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ಅದನ್ನಾದರೂ ಹೇಳಿ. ನಾಳೆ ನಮಗೂ ಅಕ್ಕಂಗೂ ಮಕ್ಕಳು ಮರಿ ಅಂತ ಆದರೆ ಅವ್ರು ಬೆಳೆಯೋ ವಾತಾವರಣ ಚೆನ್ನಾಗಿರ್ಬೇಕಲ್ವಾ ಅತ್ತೆ? ಒಬ್ಬೊಬ್ಬರು ಒಂದೊಂದು ದಿಕ್ಕಾದರೆ ಆ ಮಕ್ಕಳನ್ನ ನಾವು ಹೇಗೆ ಬೆಳೆಸೋಕ್ಕೆ ಸಾಧ್ಯ? ಆ ಮಕ್ಕಳಿಗೆ ಅಜ್ಜಿ ಪ್ರೀತಿ ಸಿಗಬೇಡವಾ ಅತ್ತೆ? ನಿಶ್ಚಿತ, ನೀನು ಅಜ್ಜಿ ಪ್ರೀತಿಗೆ ಹೋದೆ, ನನಗೆ ಅಮ್ಮನ ಪ್ರೀತಿನೇ ಸಿಕ್ಕಿಲ್ಲ ಗೊತ್ತಾ? ಯಾವಾಗ ನೋಡಿದ್ರು ಒಳಗೊಂದು ಹೊರಗೊಂದು. ನೋಡಮ್ಮ ನೋಡು, ಮಹೇಶನ್ಗೆ ನಿನ್ನಿಂದ ಎಷ್ಟು ಬೇಜಾರಾಗಿದೆ ಅಂತ. ನೀನು ಯಾಕೆ ಈ ರೀತಿ ಎಲ್ಲ ಮಾಡ್ತೀಯಾ? ಅವಾಗ್ಲಿಂದ ಎಲ್ಲರೂ ಕೇಳ್ತಾನೆ ಇದ್ದೀವಿ, ಏನಾದರೂ ಉತ್ತರ ಕೊಡು. ಸುರೇಶ, ಮಹೇಶ, ದಯವಿಟ್ಟು ನೀವಿಬ್ಬರು ನನ್ನ ಕ್ಷಮಿಸ್ಬಿಡಿ. ನನಗೆ ಯಾಕೆ ಈ ಥರ ಬುದ್ಧಿ ಬಂತು ಅಂತ ನನಗೆ ಗೊತ್ತಿಲ್ಲ. ಹೌದು, ನಾನು ಮಾಡಿದ ತಪ್ಪು. ಯಾವಾಗಲೂ ನಾನು ಶಾಲಿನಿನ ಪ್ರೀತಿಸೋಷ್ಟು ನಿಮ್ಮಿಬ್ಬರನ್ನು ಪ್ರೀತಿಸಲೇ ಇಲ್ಲ. ಇಬ್ಬರು ಮುದ್ದಂತ ಗಂಡು ಮಕ್ಕಳನ್ನ ಇಟ್ಕೊಂಡು ನಾನು ಯಾಕೆ ಈ ಥರ ಆಡಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಹೇಳ್ತಾರೆ
ಕಡೆಗಾಲದಲ್ಲಿ ಗಂಡು ಮಕ್ಕಳೇ ಆಗೋದು ಅಂತ. ಯಾಕಂದರೆ ನಾಳೆ ಶಾಲಿನಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೊರಟೋಗ್ತಾಳೆ. ಆಗ ನನ್ನ ನೋಡ್ಕೊಳ್ಳೋದೇ ನನ್ನ ಸೊಸೆಯರು. ಇದನ್ನು ನಾನು ಯಾಕೆ ಅರ್ಥನೇ ಮಾಡ್ಕೊಳ್ಳಿಲ್ಲ? ನಾನು ಸೊಸೆಯಾಗಿ ಬಂದವಳು. ನಮ್ಮತ್ತೆ ನನಗೆ 1000 ಬೇಜಾರು ಮಾಡಿರ್ಬೋದು, ಆದರೆ ನಾನು ನನ್ನ ಸೊಸೆಯರಿಗೆ ಬೇಜಾರು ಮಾಡಬಾರ್ದು ಅನ್ನೋ ಒಂದು ಸಣ್ಣ ಸಾಮಾನ್ಯ ಜ್ಞಾನನೂ ನನಗಿರ್ಲಿಲ್ವ? ಹಾಗಾದರೆ ನೀವಿಬ್ರು ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ರಿ. ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಆದರೂ ಕೂಡ ನಾನು ಯಾಕೆ ಆ ಥರ ಮಾಡಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ. ಸುರೇಶಣ್ಣ, ಮಹೇಶಣ್ಣ, ದಯವಿಟ್ಟು ನೀವುಗಳು ನನ್ನ ಕ್ಷಮಿಸ್ಬಿಡಿ. ಸುಮಾತ್ಗೆ, ನಿಶ್ಚಿತಾತ್ಗೆ, ನೀವು ನನ್ನ ಕ್ಷಮಿಸ್ಬಿಡಿ. ಅಮ್ಮ ಹೇಳಿದ್ರು ಅಂತ ನಾನು ಎಲ್ಲನೂ ಕೇಳ್ತಾ ಬಂದೆ. ಆದರೆ ಅವ್ರು ಮಾಡ್ತಿರೋದು ಸರಿನಾ ತಪ್ಪ ನಾನು ಏನು ಯೋಚನೆ ಮಾಡಲಿಲ್ಲ. ನಾಳೆ ನಾನು ಮದುವೆಗೆ ಹೋದ್ಮೇಲೂ ನಮ್ಮ ಸಂಬಂಧ ಚೆನ್ನಾಗಿರಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ನಾವು ಹೇಳ್ತಾ ಇರೋದು ಅದೇ ಶಾಲಿನಿ. ನಾಳೆ ನಮಗೂ ಮಕ್ಕಳು ಮರಿ ಆಗುತ್ತೆ. ನೀನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಿನಗೂ ಮಕ್ಕಳು ಮರಿ ಅಂತ ಆಗುತ್ತೆ. ನೀನು ಇಲ್ಲಿಗೆ ಬಂದು ಹೋಗಿ ಮಾಡ್ತಿರ್ಬೇಕು, ನಾವುಗಳು ನಿಮ್ಮನೆಗೆ ಬಂದು ಹೋಗಿ ಮಾಡ್ತಿರ್ಬೇಕು. ನಾವೇ ಒಬ್ರಿಗೊಬ್ರಿಗೆ ಚೆನ್ನಾಗಿಲ್ಲ, ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ ಅಂದರೆ ನಾಳೆ ನಮ್ಮ ಮಕ್ಕಳು ಹೇಗಿರ್ತಾರೆ ಅಲ್ವಾ? ಹೌದಮ್ಮ ಸುಮ, ನೀನು ಹೇಳ್ತಿರೋದು ಸರಿ. ಅತ್ತೆ, ನೀವು ನಮ್ಮ ಅಕ್ಕಂಗಿರೋ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಂಬಂಧಗಳು ಇನ್ಮುಂದೇನಾದರೂ ಚೆನ್ನಾಗಿರಬೇಕು. ಹೌದು ಅಮ್ಮ, ಒಬ್ಬೊಬ್ರು ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ಆ ಸಂಬಂಧಕ್ಕೊಂದು ಅರ್ಥ ಇರುತ್ತೆ. ಆಗ ನಮ್ಮ ಬಾಂಧವ್ಯನೂ ಕೂಡ ಚೆನ್ನಾಗಿರುತ್ತೆ. ಹೌದಪ್ಪ ಮಹೇಶ, ನೀವೆಲ್ಲ ಹೇಳ್ತಿರೋದು ಸರಿ. ಇನ್ಮುಂದೆ ನಾವು ಎಲ್ಲರೂ ಖುಷಿಯಾಗಿರೋಣ. ಇದೇ ಖುಷಿಲಿ ಗೌರಿ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಗೌರಿ ಗಣೇಶ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸುಮಾ, ನಿಶ್ಚಿತ, ಶಾಲಿನಿ, ಇನ್ಮೇಲೆ ನನಗೆ 3 ಜನ ಹೆಣ್ಮಕ್ಳು. ಅಮ್ಮ, ನಿನ್ನ ಬಾಯಿಂದ ಈ ಮಾತು ಕೇಳಿ ನಮಗಂತೂ ತುಂಬಾ ಸಂತೋಷ ಆಗಿದೆ. ನಮ್ಗಳ ಸಂಬಂಧ ಇದೇ ರೀತಿ ಇದ್ರೆ ನಮ್ಮ ಬಾಂಧವ್ಯನೂ ಇದೇ ಥರ ಚೆನ್ನಾಗಿರುತ್ತೆ. ಹೌದು ರೀ, ನೀವು ಹೇಳ್ತಾ ಇರೋದು ಸರಿ. ಇವತ್ತಿಂದ ನಾವೆಲ್ಲರೂ ಖುಷಿಯಾಗಿ ಜೀವನ ಮಾಡೋಣ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಂದಿಗೆ ಬಾಂಧವ್ಯ ಧಾರಾವಾಹಿ ಮುಕ್ತಾಯಗೊಂಡಿದೆ. ನಿಮಗೆ ಈ ಬಾಂಧವ್ಯ ಧಾರಾವಾಹಿ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಓಕೆ ಫ್ರೆಂಡ್ಸ್, ಇಂದಿಗೆ ಬಾಂಧವ್ಯ ಧಾರಾವಾಹಿ ಮುಕ್ತಾಯಗೊಂಡಿದೆ. ನೀವು ಕೂಡ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.